ಸಪ್ತಸಾಗರಕ್ಕಿಂತಲೂ ಹೆಚ್ಚಿನ ಸಂಖ್ಯೆ ಉಳ್ಳದ್ದಾಗ್ತದೆ ಹಾಲು ಅಂತ ಹೇಳ್ತಾರೆ. ಆದ್ದರಿಂದಾಗಿ ಅಂದರೆ ಸತತವಾಗಿ ಜನನ ಮರಣ ಈ ರೀತಿಯಾಗಿ ಜೀವನಿಗೆ ಆಗ್ತದೆ. ಆದ್ದರಿಂದಾಗಿ ಆ ಮರಣ ಜನನದಿಂದಾಗಿ ರಕ್ಷಿಸೋ ನಮ್ಮನವರತ ಅಂತ ಈ ರೀತಿಯಾಗಿ ಬೇಡ್ಕೋತಾರೆ. ಹಾಗೆ ಶಾಸ್ತ್ರದಲ್ಲಿ ಒಂದು ಮಾತು ಬರ್ತದೆ, ಏ ಮಾನವಾಹ ವಿಗತರಾಗ ಪರಾವರಜ್ಞ ನಾರಾಯಣಂ ಸುರಗುರುಂ ಸತತಂ ಸ್ಮರಂತಿ ಧ್ಯಾನೇನ ತೇನ ಹೃತ್ಕಿಲ್ನಿಮಿಷ ಚೇತನಾಸ್ತೆ ಮಾತುಪಯೋದರ ರಸಂ ನ ಪುನಃ ಪಿಪಂತಿ. ಈ ಜನನ ಮರಣ ಇದನ್ನು ತಪ್ಪಿಸ್ಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ಇಲ್ಲಿ ಒಂದು ಆ ಜನನ ಮರಣವನ್ನು ತಪ್ಪಿಸುವುದಕ್ಕಾಗಿ ಒಂದು ಕಾರಣವನ್ನು ಹೇಳ್ತಾರೆ. ಹೇಗೆ ತಪ್ಪಿಸ್ಕೋಬೇಕು ನಾವು ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಯಾವ ಮಾನವನು ವಿಗತರಾಗ ಅಂದರೆ ವೈರಾಗ್ಯವನ್ನು ತಾಳಿ ರಾಗ ಇಲ್ಲದೇನೆ ಆ ಎಲ್ಲ ರಾಗಗಳನ್ನು ತೊರೆದು ಮತ್ತು ಪರತತ್ವಗಳನ್ನು ಪರತತ್ವ ಯಾವುದು ಅಪರತತ್ವ ಯಾವುದು ಅವುಗಳನ್ನು ತಿಳಿದುಕೊಂಡು ಅಂದರೆ ನಿತ್ಯಾನಿತ್ಯ ವಸ್ತುಗಳ ವಿವೇಕವನ್ನು ಮಾಡಿಕೊಂಡು ಶಮಧಮಾದಿಗಳನ್ನು ಮಾಡಿಕೊಂಡು ಮತ್ತು ಸುರಗುರುಂ ನಾರಾಯಣಂ ಸತತಂ ಸ್ಮರಂತಿ ಗುರುರ್ಗುರುಣಾಂ ಪ್ರಭವ ಅಂತ ಏನು ಹೇಳಿದ್ದಾರಲ್ಲ, ಹಾಗೆ ದೇವತೆಗಳಿಗೂ ಗುರುವಾದಂತಹ ಯಾವ ನಾರಾಯಣನಾದಂತಹ ಪರಮಾತ್ಮ ಇದ್ದಾನೋ ಅವನನ್ನು ಸತತವಾಗಿ ಸ್ಮರಣೆ ಮಾಡ್ತಾ, ಆ ಸ್ಮರಣೆ ಮಾಡೋದ್ರಿಂದ ಏನಾಗ್ತದೆ, ಆ ಪರಮಾತ್ಮನ ಭಗವಂತನ ರೂಪವನ್ನು ಧ್ಯಾನ ಮಾಡಲಿಕ್ಕಾಗ್ತದೆ. ಆ ಧ್ಯಾನವನ್ನು ಮಾಡಿದುಕೊಂಡ್ಮೇಲೆ ಅವನ ಮನಸ್ಸು ಬುದ್ಧಿ ಎಲ್ಲವೂ ಕೂಡ ಶುದ್ಧವಾಗುತ್ತದೆ, ನಿರ್ಮಲ ಚಿತ್ತನಾಗುತ್ತಾನೆ. ಇಂತಹ ವ್ಯಕ್ತಿಯು ಮಾತುಪಯೋದರ ರಸಂ ನ ಪುನಃ ಪಿಪಂತಿ. ಈ ರೀತಿಯಾಗಿ ಯಾವಾಗಲೂ ಪರಮಾತ್ಮ ಧ್ಯಾನವನ್ನು ಮಾಡ್ತಾ ಇದ್ದ ಅಂತಾದರೆ ಆಗ ತಾಯಿಯ ಎದೆಯ ಹಾಲನ್ನು ಅವನು ಪುನಃ ಕುಡಿಯುವುದಿಲ್ಲ. ಅಂದರೆ ಅವನಿಗೆ ಮತ್ತೆ ಜನ್ಮ ಅನ್ನೋದಿಲ್ಲ, ಅವನಿಗೆ ಮೋಕ್ಷ ಅನ್ನೋದು ನಿಶ್ಚಿತವಾಗಿ ಆಗ್ತದೆ. ಭಗವಂತನ ಧ್ಯಾನದಿಂದಾಗಿ ನಿಶ್ಚಿತವಾಗಿ ಆಗ್ತದೆ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅಂದರೆ ಧ್ಯಾನವನ್ನು ಮಾಡ್ತಾ ಭಗವಂತನ ಅಪರೋಕ್ಷ ಜ್ಞಾನವನ್ನು ಮಾಡಿಕೊಂಡು ಭಗವಂತನ ಪ್ರಸಾದದಿಂದಾಗಿ ಮುಕ್ತಿಯನ್ನು ಹೊಂದುತ್ತಾನೆ ಅಂತ ಈ ರೀತಿ ಹೇಳ್ತಾ ಇದ್ದಾರೆ. ಅಂದರೆ ಧ್ಯಾನವನ್ನು ಮಾಡಬೇಕು ಅಂತಾದರೆ ಅವನ ಸ್ಮರಣೆ ಆಗಬೇಕು ಅಂತಾದರೆ ಅವನ ಮಹಾತ್ಮ್ಯ ಜ್ಞಾನ ಅನ್ನೋದು ನಮಗೆ ಆಗಬೇಕು. ಪರಮಾತ್ಮ ಮಹಾತ್ಮ್ಯ ಜ್ಞಾನ ಅಂತನ್ನೋದು ಹೇಳಿದ ಪ್ರಕಾರ ಸುರಗಳ ದೇವತೆಗಳಿಗೆ ಎಲ್ಲವೂ ಕೂಡ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಸ್ವಯೋಗ್ಯತಾನುಸಾರವಾಗಿ ತಿಳ್ಕೋಬೇಕು. ಏನು ಒಂದು ಸುಮ್ಮನೆ ಒಂದು ದೃಷ್ಟಾಂತಕ್ಕಾಗಿ ಒಂದು ಪರಮಾತ್ಮನ ಮಹಾತ್ಮ್ಯ ಜ್ಞಾನ ಮಹಾತ್ಮ್ಯ ಏನು ಅನ್ನೋದನ್ನು ಸ್ವಯಂ ಪರಮಾತ್ಮನೇ ಗೀತಾದಲ್ಲಿ ಹೇಳಿದ್ದು, ಅದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ನಮೇ ವಿದುಃಸುರಗಣ ಪ್ರಭವಂ ನ ಮರ್ಷಯಃ ಅಹಮಾದಿ ದೇವಾನಾಂ ಅರ್ಷೀಣಾಂ ಚ ಸರ್ವಸಃ ಅಂತ ಈ ರೀತಿಯಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಹಿಂದೆ ಪರಮಾತ್ಮ ತನ್ನ ಮಹಾತ್ಮೆಯನ್ನು ತಿಳಿಸಿ ಮತ್ತಷ್ಟೇ ಅಲ್ಲ, ತನ್ನ ಕೆಲವು ವಿಭೂತಿ ರೂಪಗಳನ್ನು ಅಲ್ಲಿ ಪರಮಾತ್ಮ 10ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ. ಆ ಹೇಳಬೇಕಾದ ಸಂದರ್ಭದಲ್ಲಿ ಅರ್ಜುನನಿಗೆ ಹಿತವಾಗಲಿ, ಹಿತಕಾಮಯ ಪರಮಾತ್ಮ ಅರ್ಜುನನಿಗೆ ಹಿತವಾಗಲಿ, ಅರ್ಜುನ ಅಷ್ಟೇ ಅಲ್ಲ, ಎಲ್ಲ ಭಕ್ತರಿಗೆ ಹಿತವಾಗಲಿ ಎನ್ನುವಂತಹ ಉದ್ದೇಶದಿಂದಾಗಿ ತನ್ನ ಮಹಾತ್ಮೆ ಮತ್ತು ತನ್ನ ವಿಭೂತಿ ರೂಪವನ್ನು ಹೇಳಲು ಪ್ರವೃತ್ತನಾಗಿದ್ದಾನೆ.
ಮೊದಲಿಗೆ ಹೇಳ್ತಾ ಇರಬೇಕಾದಾಗ ಪರಮಾತ್ಮ ಹೇಳ್ತಾನೆ, ನಮೇ ವಿದುಃಸುರಗಣ ಪ್ರಭವಂ ನ ಮಹರ್ಷಯ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ಪರಮಾತ್ಮ ಹೇಳ್ತಾನೆ, ಮಹರ್ಷಯಃ ಸುರಗಣಾಃ ಮೇ ಪ್ರಭವಂ ನ ವಿದುಹು. ಜ್ಞಾನಿಗಳಾದಂಥ ಋಷಿಗಳಾಗಲಿ ಮತ್ತು ಸುರಗಣ ದೇವತೆಗಳ ಸಮೂಹವೇ ಆಗಲಿ ನನ್ನ ಪ್ರಭವಂ ನ ವಿದುಹು. ಪ್ರಭವಂ ಅನ್ನೋದಕ್ಕೆ ಅನೇಕ ಅರ್ಥ ಇದೆ. ಪ್ರಭವಂ ಅಂದರೆ ಪ್ರಭಾವಂ ಅಂತ ಅರ್ಥ. ಅಂದರೆ ಮಹಿಮಾ, ಪರಮಾತ್ಮನ ಮಹಿಮೆಯನ್ನು ಯಾರೂ ತಿಳಿಯಲು ಸಾಧ್ಯವಿಲ್ಲ. ಮತ್ತು ಇನ್ನೊಂದು ಅರ್ಥ ಪ್ರಭವಂ ಉತ್ಪತ್ತಿಂ ಅಂತರ್ಥ. ಅಂದರೆ ನನ್ನ ಅಧೀನವಾದ ಈ ಜಗತ್ತಿನ ಉತ್ಪತ್ತಿ ಏನಿದೆಯೋ ಆ ಉತ್ಪತ್ತಿಯನ್ನು ಕೂಡ ಪರಮಾತ್ಮ ಸೃಷ್ಟಿ ಮಾಡಿದಂಥ ಜಗತ್ತಿನ ಉತ್ಪತ್ತಿ ಸೂಕ್ಷ್ಮವಾದಂತಹ ಉತ್ಪತ್ತಿಯನ್ನು ಯಾರೂ ತಿಳಿದಿಲ್ಲ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಇದೇ ಪರಮಾತ್ಮ ಮಹಿಮೆ. ಜನ್ಮಾದ್ಯಸ್ಯ ಯತಃ ಅಂತ ಹೇಳಿದಂತೆ ಇಡೀ ಜಗತ್ತಿನ ಸೃಷ್ಟಿಕರ್ತ ಪರಮಾತ್ಮ. ಇದು ಮಹಾತ್ಮ್ಯ. ಇಂಥ ಜಗತ್ತಿನ ಸೃಷ್ಟಿಕರ್ತನಾದಂತಹ ಪರಮಾತ್ಮ ಈ ಮಹಿಮೆಯನ್ನು ಯಾರೂ ತಿಳಿದಿಲ್ಲ. ಇದು ಒಂದು ದೊಡ್ಡ ಮಹಾತ್ಮನೇ. ಪರಮಾತ್ಮ ಸೃಷ್ಟಿಯನ್ನು ಮಾಡಿದ, ಆ ಸೃಷ್ಟಿಯನ್ನು ಎಲ್ಲ ತಿಳ್ಕೊಂಡ್ರು ಅನ್ನೋದು ಇಲ್ಲ ಅನ್ನೋದೇ ಪರಮಾತ್ಮನ ದೊಡ್ಡ ಮಹಾತ್ಮೆ ಆಗಿದೆ. ಆದ್ದರಿಂದಾಗಿ ಅಂದರೆ ಪರಮಾತ್ಮ ಇಡೀ ಜಗತ್ತಿನಕ್ಕಿಂತಲೂ ಉತ್ತಮನಾಗಿದ್ದಾನೆ ಅಂತ ಈ ರೀತಿಯಾಗಿ ಪರಮಾತ್ಮನ ಮಹಾತ್ಮ್ಯ ಜ್ಞಾನವನ್ನು ಮಾಡಿಕೊಳ್ಳಬೇಕು. ಇಡೀ ಜಗತ್ತಿನ ಸೃಷ್ಟಿಯನ್ನು ಮಾಡಿದ್ದಾನೆ. ಸೃಷ್ಟಿ ಸ್ಥಿತಿ ಸಂಹಾರೋ ನಿಯತಿರ್ಜ್ಞಾನಮಾವೃತಿ ಅಂತ ಹೇಳಿದ ಪ್ರಕಾರ ಸೃಷ್ಟಿಸ್ಥಿತಿ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನು ಕೊಡುತ್ತಾನೆ ಎನ್ನುವುದು ಪರಮಾತ್ಮನ ಮಹಾತ್ಮ್ಯ ಜ್ಞಾನವನ್ನು ಮಾಡಿಕೊಳ್ಳಬೇಕು. ಇನ್ನೊಂದು ಇಲ್ಲೇ ಆ ಗೀತಾ ವಿವೃತ್ತಿಯನ್ನು ಬರಿತಾ ಇರಬೇಕಾದಾಗ ರಾಯರು ಒಂದು ಮಾತು ಹೇಳ್ತಾರೆ, ಪ್ರಭವ ಶಬ್ದಕ್ಕೆ ಉತ್ಪತ್ತಿ ಅಂತ ಈ ರೀತಿಯಾಗಿ ಅರ್ಥ ಇದ್ದಂತೆ, ಅಂದರೆ ಜಗತ್ತಿನ ಉತ್ಪತ್ತಿಯನ್ನು ದೇವತೆಗಳು ತಿಳಿದಿಲ್ಲ ಅಂತ ಹೇಗೋ ಅದೇ ರೀತಿಯಾಗಿ ಪ್ರಭವಂ ಮೇ ಪ್ರಭವಂ ಅನ್ನೋದಕ್ಕೆ ಮಮೋತ್ಪತ್ತಿ ಅಂದರೆ ನನ್ನ ಉತ್ಪತ್ತಿಯನ್ನು ಕೂಡ ಸುರಗಣ ನ ವಿದುಹು ಅಂತ ಈ ರೀತಿ ಅರ್ಥ ಬರ್ತಾರೆ. ಅದಕ್ಕೆ ಅವರೇ ವಿವರಣೆ ಮಾಡ್ತಾರೆ. ಯದ್ಯಪಿ ಇಲ್ಲಿ ಪರಮಾತ್ಮನ ಪ್ರಭವಂ ಪ್ರಭಾವ ಸತ್ಯ ಅದನ್ನು ತಿಳಿಯೋದಿಲ್ಲ, ಮತ್ತು ಪರಮಾತ್ಮನ ಪ್ರಭಾವ ಅಂದರೆ ಅವನಿಂದ ಹುಟ್ಟಿರುವಂಥ ಜಗತ್ತಿನ ಸೃಷ್ಟಿ ಅದನ್ನು ತಿಳಿಯೋದಿಲ್ಲ, ಅದು ಸತ್ಯ, ಅದು ತಿಳಿಯೋದಿಲ್ಲ. ಅಷ್ಟೇ ಅಲ್ಲ, ನನ್ನ ಉತ್ಪತ್ತಿ ಏನಿದಿಲ್ಲ ಅದು ಸುಳ್ಳು, ಆದ್ದರಿಂದ ಅವರು ತಿಳಿದಿಲ್ಲ ಅಂತ ಈ ರೀತಿಯಾಗಿ ತಿಳ್ಕೋಬೇಕು. ಇದು ಮಹಾತ್ಮ ಜ್ಞಾನ. ಪರಮಾತ್ಮನ ಹುಟ್ಟು ಇಲ್ಲ, ಪರಮಾತ್ಮನಿಗೆ ಸಾವು ಇಲ್ಲ, ಅನಾದಿ ಅನಂತನಾಗಿದ್ದಾನೆ ಎಂದು ಭಗವಂತನ ಮಹಾತ್ಮೆಯನ್ನು ತಿಳಿದುಕೊಳ್ಳಬೇಕು. ಅಲ್ರಿ, ಎಲ್ಲ ಜಗತ್ತು ಹುಟ್ಟಿದ ಅಂದಮೇಲೆ ಅವನು ಹುಟ್ಟಿರಬೇಕಲ್ಲ. ಅಂದರೆ ಅದಕ್ಕೆ ಸ್ವಯಂ ಹೇಳ್ತಾನೆ ಪರಮಾತ್ಮ, ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ಎಲ್ಲ ದೇವತೆಗಳಿಗಾಗಲಿ ಜ್ಞಾನಿಗಳಿಗೆ ಆಗಲಿ ಋಷಿಗಳಿಗೆ ಆಗಲಿ ನಾನೇ ಜನಕನಾಗಿದ್ದೇನೆ ಅಂದಮೇಲೆ ನನಗೆ ಯಾರು ಜನಕ್ಕಿದ್ದಾರೆ? ನನಗೆ ಯಾರೋ ಒಬ್ಬ ಜನಕನಾಗಿದ್ದ ಅಂತಂದರೆ ಅವನಿಗೆ ನಾ ಜನಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಎಲ್ಲದಕ್ಕೂ ನಾ ಜನಕನಾಗಿದ್ದೇನೆ ಅಂದರೆ ನನಗೆ ಜನಕರು ಯಾರೂ ಇಲ್ಲ ಅಂತ ಈ ರೀತಿಯಾಗಿ ಪರಮಾತ್ಮ ಇಲ್ಲಿ ತಿಳಿಸ್ತಾ ಇದ್ದಾನೆ. ಅಂದರೆ ಜಗಜ್ಜನ್ಮಾದಿ ಕಾರಣತ್ವ ಇದು ಪರಮಾತ್ಮನ ಮಹಾತ್ಮೆ. ಇದನ್ನು ನಾವು ಸತತವಾಗಿ ಸ್ಮರಣೆಯನ್ನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು ಅಂತ ಈ ರೀತಿಯಾಗಿ ಪರಮಾತ್ಮನೇ ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.